ಪ್ರತಿ ವರ್ಷದಂತೆ SSLC ವಿದ್ಯಾರ್ಥಿಗಳ ಪಠ್ಯ ಪುಸ್ತಕ, ವಿಶೇಷವಾಗಿ ಸಮಾಜ ವಿಜ್ಞಾನದ ವಿಷಯವನ್ನು ತೆಗೆದುಕೊಂಡು ನಾವು ಅದನ್ನು ತಾಳಮದ್ದಳೆಯಾಗಿ ಪ್ರದರ್ಶನ ಮಾಡ್ತಾ ಇತ್ತು. ನಮ್ಮ ವಿದ್ಯಾಂಗ ನಿರ್ದೇಶಕರ ಆಶಯದಂತೆ ಚಿತ್ರೀಕರಣ ಮಾಡಿಕೊಂಡು ರಾಜ್ಯದ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಇದನ್ನು ಹರಿಬಿಡ್ತಾ ಇದ್ದೇವೆ. ಮೊದಲಿಗೆ ನಾವು ಆಯ್ಕೆ ಮಾಡಿಕೊಂಡದ್ದು ಅಮರಸುಳ್ಯ ಬಂಡಾಯ, ಅದ ನಂತರ ಆಯ್ಕೆ ಮಾಡಿಕೊಂಡ ವಿಷಯ ಹಲಗಲಿಯ ಬೇಡರು. ಇವತ್ತು ಸಂಗೊಳ್ಳಿ ರಾಯಣ್ಣನನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಇವತ್ತು ವಿಶೇಷ ಏನಂತ ಹೇಳಿದರೆ, ಒಬ್ಬ ತ್ಯಾಗ ಮಾಡಿದಂಥ ವ್ಯಕ್ತಿಯ ಹುತಾತ್ಮರ ದಿನ ಇವತ್ತು. ಸಂಗೊಳ್ಳಿ ರಾಯಣ್ಣನನ್ನು ಇವತ್ತು ಗಲ್ಲಿಗೇರಿಸಿದ ದಿವಸ 26 ನಂದಗಡದಲ್ಲಿ. ಅವರನ್ನು ಸ್ಮರಿಸಲಿಕ್ಕೋಸ್ಕರ ಮತ್ತು ಮುಂದಿನ ಜನಾಂಗಕ್ಕೆ ರವಾನೆ ಮಾಡಲಿಕ್ಕೋಸ್ಕರ ಮತ್ತು ಪಠ್ಯವನ್ನು ನಮ್ಯತೆ ಮಾಡಲಿಕ್ಕೋಸ್ಕರ ಈ ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದೇವೆ. ಮೊದಲಿಗೆ ನಮ್ಮ ಗುರುಗಳನ್ನು ಗೌರವಿಸಿಕೊಳ್ಬೇಕೆಂಬ ಆಕಾಂಕ್ಷೆ ಇದೆ. ದಯವಿಟ್ಟು ಕುಳಿತುಕೊಳ್ಳಿ. ಎಲ್ಲ ವಿದ್ಯಾರ್ಥಿಗಳು ಈ ಭಾಗಕ್ಕೆ ಬರಬೇಕು. ವಿದ್ಯಾರ್ಥಿಗಳು ಮುಂಭಾಗಕ್ಕೆ ಬನ್ನಿ. ನಮ್ಮ ಸಮ್ಮೇಳನ ಅಧ್ಯಕ್ಷರು ಕೂಡ ಮುಂಭಾಗಕ್ಕೆ ಬರಬೇಕು. ಹಾಗೆ ನಮ್ಮೆಲ್ಲ ಕಾರ್ಯಕ್ರಮಗಳ ಹಿಂದಿನ ದೊಡ್ಡ ಶಕ್ತಿ ಸುಬ್ರಯ್ಯ ಆಚಾರ್ಯ ಅವರು, ಟ್ರಸ್ಟಿಗಳು, ಅವರು ಬರಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಸಮ್ಮೇಳನದ ಅಧ್ಯಕ್ಷರು ಸುರೇಶ್ ಮರಕಾಲ ಅವರು ಮತ್ತು ಟ್ರಸ್ಟಿಗಳು ಸೇರಿ ಮೊದಲು ಗುರುಗಳನ್ನು ಗೌರವಿಸಿಕೊಳ್ತಾರೆ. ಇರಲಿ. ಸರ್ ಕೂತ್ಕೊಳ್ಳಿ ಸರ್. ಎಸ್ ಸರ್, ಬನ್ನಿ, ಹತ್ರ ಬನ್ನಿ ಅಂತ. ಇಲ್ಲಿ ಸರ್, ಇಲ್ಲಿ ಮಕ್ಕಳು ಬನ್ನಿ, ಈಚೆ ಬನ್ನಿ. ಎಲ್ಲ ಮಕ್ಕಳಿಗೆ ನಮ್ಮ ಪ್ರೀತಿಯ ಶಾಲನ್ನ ಹಾಕುವಂತೆ ಕೇಳಿಕೊಳ್ತಾ ಇದ್ದೇವೆ. ನೋಡಿ, ಶಾಲ್ ಹಾಕೊಂಬಿಡ್ಲಿ ಅಲ್ಲ? ಶಾಲ್ ಹಾಕೊಂಬಿಡಿ. ತೆಗೆಯುವ ಹಾಗೆ ನಮ್ಮ ಅವರಿಬ್ಬರು ಬನ್ನಿ. ಅವರು ಬರಲೇಬೇಕಲ್ಲ, ಹಿಮ್ಮೇಳದವರು. ರಾಹುಲ್, ಪ್ರತ್ಯುಮ್ನ, ದಯವಿಟ್ಟು ಮುಂದೆ ಬರಬೇಕು. ನೀವು ಮುಂದೆ ಬಂದರೆ ನಾವು ಹಿಂದೆ ಇರ್ತೇವೆ. ಬನ್ನಿ ಸರ್, ಹತ್ರ ಬನ್ನಿ. ಎಸ್, ಎಲ್ಲ ಕವರ್ ಆಗ್ತದೆ. ಸತೀಶ್ ಸರ್, ಮಕ್ಕಳನ್ನ ದೂಡಿರಿ ಸರ್. ಪುಟ್ಟಿ ಒಂಚೂರು ಕ್ರಾಸಲ್ಲಿ ಮಾಡಿನಿ, ಇಲ್ಲಿ ಕ್ರಾಸ್ ಮಾಡಿದ್ದೀನಿ, ಜಾಗ ಕಮ್ಮಿ ಸಾಕಲ್ಲ. ಪುಟ್ಟಿ ಹತ್ರ ಬಾ. ಎಸ್, ಇಲ್ಲಿ ಎಸ್, ಥ್ಯಾಂಕ್ ಯು. ಧನ್ಯವಾದಗಳು. ಈ ಸಂಗೊಳ್ಳಿ ರಾಯಣ್ಣ ಪ್ರಸಂಗವನ್ನು ಬರೆದವರು ಪ್ರಸಾದ್ ಮೊಗೆಬೆಟ್ಟವರು, ಸಂಭಾಷಣೆಯನ್ನು ಬರೆದವರು ವಿಘ್ನೇಶ್ GL, ಶಿಕ್ಷಕರು. ತರಬೇತಿಯನ್ನು ನಾವೇನು ಮಾಡಿಲ್ಲ, ನಾವು ಹೇಳಿದ ಮಾತ್ರ. ಎಲ್ಲ ಮಾಡಿದ್ದು ಸೃಷ್ಟಿ. ಇದೆಲ್ಲ ಸೃಷ್ಟಿ ಮಾಡಿದ್ದೆಲ್ಲ ಸೃಷ್ಟಿ. ಹೌದು. ಹಾಗಾಗಿ ಸೃಷ್ಟಿಗೊಂದು ವಿಶೇಷ ಧನ್ಯವಾದ ಅರ್ಪಿಸುತ್ತಾ, ಆಮೇಲೆ ಇವರನ್ನೆಲ್ಲ ಸಹಿಸ್ಕೊಂಡದ್ದು ಪೋಷಕರು. ಈಗ ಪೋಷಕರಿಗೆ ಒಂದು ಗಟ್ಟಿ ಚಪ್ಪಾಳೆ ಕೊಡಬೇಕು, ಇಷ್ಟರವರೆಗೆ ಇದೆಯಲ್ಲ ಅಂತೇಳಿ. ಮತ್ತೆ ಏನಿಲ್ಲ,
ಶ್ರೀ ಗುರುಗಣಾಧಿಪತಯೇ ನಮಃ. ಆ ಆ ಇಂದಿರಗಗಳವಾಗಿ ಪರಮಾನಂದ ಭಕ್ತಿಯೊಳ್ ಅಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಚಕ್ರಾಜಮಲಿಂಗರಗಿ ನಾಂದಿಯೊಳು ವರ ವ್ಯಾಸ ವಿರುಬಲ ಗಂಗಗಾನದನಾಗಿ
ಶಾರದೆಯ ಪಾದ ಪಂಕಜ ಬಿಡದೆ ಅರ್ಚಿಸುತ್ತಾ ದಾರಿಗೆಯ ಕಪ್ಪಿಗರ ಬಲ ಬಂದು ಬರೆಯುವೆನು ಚಾರು ಚರಿತೆಯ ಮೋದದಿ ಮೇರುದಾದಿಯನುಗ ಸಂಗೊಳ್ಳಿ ರಾಯಣ್ಣ ವೀರ ವಿಕ್ರಮ ಮೆರೆದು ಅಮರನಾಗಿಹ ಕಥನ ಸಾರವನು ದೇವ ಕಲೆ ಯಕ್ಷಗಾನದೊಳು ಎರೆವೆ ಹಾರೈಸಿರೆನು ತಮಣಿವೆ ಸಾರವನು ದೇವ ಕಲೆ ಯಕ್ಷಗಾನದೊಳೆರೆವೆ ಹಾರೈಸಿರೆನು ತಮಣಿವೆ ಇದರ ನಡುವೆ ದುಷ್ಯಂತ ಶಕುಂತಲೆಯರ ಮಗ ಭರತ ಚಕ್ರವರ್ತಿಯ ನಾಮಾಂಕಿತದ ಪುಣ್ಯಭೂಮಿ ಈ ಅಖಂಡ ಭಾರತ. ಭವ್ಯ ಭಾರತದ ಹೆಮ್ಮೆಯ ಕುವರನಾಗಿ ವೀರೋಚಿತ ಶಕ್ತಿ ಸಂಪನ್ನನಾಗಿದ್ದರೂ ಕೂಡ ವರ್ತಮಾನ ಬದುಕಿನಲ್ಲಿ ಕೈ ಕಟ್ಟಿ ಕುಳಿತುಕೊಳ್ಳುವಂತಹ ಪರಿಸ್ಥಿತಿ ಬಂದೊದಗಿತಲ್ಲ. ಇಲ್ಲದೆ ಹೋದಲ್ಲಿ ಭವ್ಯ ಭಾರತದಲ್ಲಿ ಶೋಭಾಯಮಾನವಾಗಿ ಬೆಳೆಯಬೇಕಾದಂತಹ ಕಿತ್ತೂರು ಇಂದು ಪರಕೀಯರ ದಾಳಿಗೆ ಒಳಗಾಗಿ ತನ್ನ ಸಿರಿಯ ಸಂಪತ್ತನ್ನು ಇನ್ನೊಂದು ದೇಶಕ್ಕೆ ನೀಡುವಂತಹ ಸ್ಥಿತಿ ಮತ್ತು ಗತಿ ಬಂದೊದಗಿತಲ್ಲ. ಕಿತ್ತೂರು ಚೆನ್ನಮ್ಮ ರಾಣಿಯ ಮೈಗಾವಲು ಪಡೆಯ ದಳವಾಯಿಯಾಗಿದ್ದ ಸಂಗೊಳ್ಳಿ ರಾಯಣ್ಣ ಪರಾಕ್ರಮಿಯಾಗಿದ್ದರೂ ಕೂಡ ಆಂಗ್ಲರು ನಡೆಸುವಂತಹ ಮೋಸದ ಆಡಳಿತಕ್ಕೆ ಬಲಿಯಾಗಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಹೇಗಾದರೂ ಮಾಡಿ ಈ ಪರಕೀಯರನ್ನು ನಮ್ಮ ನಾಡಿನಿಂದ ಓಡಿಸಬೇಕು. ಇದಕ್ಕಾಗಿ ಪರಕೀಯರ ಮಾಡ ಹೋಮಕ್ಕಾಗಿ ನನ್ನೀ ಗರಡಿಯಲ್ಲಿ ಅಂಗ ಸಾಧನೆ, ಕತ್ತಿ ವರಸೆ, ಮುಷ್ಟಿ ಯುದ್ಧಗಳನ್ನ ತರಬೇತಿ ಪಡೆಯುತ್ತಾ ಇದ್ದೇನೆ. ಹಾ, ಅದಾರದು ಕಡೆ ಬರುತ್ತಿರುವುದು? ಧರೆಯ ವಜ್ರಕಾಯ
ರಾಯಣ್ಣನಿಗೆ ವಂದನೆಯನ್ನು ಸಲ್ಲಿಸುತ್ತೇನೆ. ತಳವಾರ ಫಕೀರರೇ, ಪ್ರತಿವಂದನೆಗಳು. ಆಲಿಸಬೇಕು. ನಿನ್ನನ್ನು ಧರೆಯ ವಜ್ರಕಾಯ ಅಂತ ಕರೆದೆ. ಯಾಕೆ ಗೊತ್ತುಂಟಾ? ಯಾಕೆ? ಸಮುದ್ರಗಳನ್ನ ದಾಟಿ ರಾಮ ಸೇತುವೆಯನ್ನು ನಿರ್ಮಿಸಲು ಪ್ರಥಮ ಸ್ಥಾನಿಯಾಗಿ ಸಹಕಾರ ಇತ್ತವನು ವಜ್ರಕಾಯನು. ಅವನೇ ಶ್ರೀರಾಮನ ಬಂಟ ಹನುಮಂತ. ಸೇತುವೆಗಾಗಿ ದೊಡ್ಡ ದೊಡ್ಡ ಗಿರಿಯನ್ನೇ ಹೊತ್ತು ತಂದವನು ಆತ ಎಂದು ನಾವು ಪುರಾಣದಲ್ಲಿ ಓದಿದವರಿದ್ದೇವೆ. ಅಂತಹ ದೇಹಸ್ಥಿತಿಯನ್ನು ಹೊಂದಿರುವ ನಿನ್ನನ್ನು ವಜ್ರಕಾಯನಿಗೆ ಹೋಲಿಸಿದರೆ ಅದು ಅತಿಶಯೋಕ್ತಿಯಾಗದು. ಓ ವಜ್ರಕಾಯ, ಲಾಲಿಸಬೇಕು. ನಾನಾಡುವ ಮಾತುಗಳನ್ನು ಗಮನವಿಟ್ಟು ಕೇಳಬೇಕು. ನಿನ್ನ ಸಾಹಸದ ಶಕ್ತಿ ರಕ್ತಗತವಾಗಿ ಬಂದಿರುತ್ತದೆ. ಯಾಕೆಂದರೆ ನಿನ್ನ ತಂದೆಯಾದ ಭರಮಣ್ಣ ಮಹಾನ್ ಸಾಹಸಿ. ಕಿತ್ತೂರು ಸಂಸ್ಥಾನದ ಜನರಿಗೆ ಕಾಟ ಕೊಡುತ್ತಿದ್ದ ಹೆಬ್ಬುಲಿಯನ್ನು ಕೊಂದ ಕೀರ್ತಿ ಅವರದು. ಆ ಸಾಹಸಕ್ಕಾಗಿ ಕಿತ್ತೂರು ಮಲ್ಲಸರ್ಜ ದೇಸಾಯಿ ಅವರು ರಕ್ತಮಾನ್ಯದ ಹೊಲವನ್ನು ಬಹುಮಾನವಾಗಿ ನೀಡಿದ್ದಾರೆ. ನಿನ್ನ ಪರಾಕ್ರಮದ ಮುನ್ನುಡಿಗೆ ತಂದೆಗೆ ತಕ್ಕುದಾದ ಮಗ ನೀನೆಂಬುದು ಖಚಿತವಾದ ಮಾತು. ಕಿತ್ತೂರು ಸಂಸ್ಥಾನಕ್ಕೆ ಒಳಪಟ್ಟಿರುವಂತಹ ಪ್ರದೇಶಗಳಿಂದ ತೆರಿಗೆಗಳನ್ನು ಸಂಗ್ರಹಿಸುವ ಕೆಲಸದಲ್ಲಿ ನಿಷ್ಠಾವಂತನಾಗಿ ದುಡಿದವ ನೀನು. ನಿನ್ನ ಕಾರ್ಯಕ್ಕೆ ಯಾರಾದರೂ ಮೆಚ್ಚುಗೆಯನ್ನು ಸೂಚಿಸಲೇಬೇಕು. ನಾನು ಇಲ್ಲಿಯವರೆಗೆ ಬಂದಿರುವ ವಿಚಾರ ಏನು ಎಂದರೆ, ನಿನ್ನನ್ನು ಕ್ಷಿಪ್ರಗತಿಯಲ್ಲಿ ಕರೆದುಕೊಂಡು ಬರುವಂತೆ ಕುಲಕರ್ಣಿ ಅರ್ಥಾರ್ಥ ಬಾಳಪ್ಪನವರು ನನ್ನನ್ನು ಇಲ್ಲಿಯವರೆಗೆ ಕಳುಹಿಸಿದ್ದಾರೆ. ಆದಷ್ಟು ಶೀಘ್ರವಾಗಿ ನಿನ್ನನ್ನು ಕರೆದುಕೊಂಡು ಬರುವಂತೆ ತಿಳಿಸಿದ್ದಾರೆ. ಹಾಗಾಗಿ ಇಲ್ಲಿಯವರೆಗೆ ಬಂದಿರುತ್ತೇನೆ. ಫಕೀರರೇ, ನನ್ನಂತೆ ಶ್ರಮವಹಿಸಿ ಆ ಪರಕೀಯರ ಅಧಿಕಾರದ ಕೈಕೆಳಗೆ ದುಡಿಯುವಂತಹ ನಿಷ್ಠಾವಂತರು ನೀವು. ಆದರೆ ಯಾವುದೇ ವ್ಯಕ್ತಿಯ ದಿನಗೂಲಿ ಅಥವಾ ಸಂಬಳದ ಕಾರ್ಯಪಕ್ವತೆಯಲ್ಲಿ ಇಂತಿಷ್ಟು ಸಮಯ ಎನ್ನುವ ಲೆಕ್ಕಾಚಾರ ಇದ್ದೇ ಇರುತ್ತದೆ. ಹಾಗೆ ನನ್ನ ಕೆಲಸದಲ್ಲಿಯೂ ಕೂಡ ಸಮಯದ ವೇಳಾಪಟ್ಟಿ ಇದೆ. ಯಾಕೆ ಈ ಮಾತನ್ನ ಹೇಳ್ತಿದ್ದೇನೆ ಅಂದ್ರೆ, ಇವತ್ತು ನನ್ನ ಕೆಲಸದ ಪಾಳಿ ಅಲ್ಲ. ಆದ್ದರಿಂದ ಸಂಸ್ಥಾನಕ್ಕೆ ಬರುವ ಅವಶ್ಯಕತೆಯು ಇಂದು ನನಗಿಲ್ಲ. ಯಾವುದೋ ಮಹತ್ವಾಕಾಂಕ್ಷೆಯ ಹೊಂಗನಸನ್ನು ಹೊತ್ತು ನನ್ನನ್ನು ನಾನು ಅಂಗಸಾಧನೆಯಲ್ಲಿ ತೊಡಗಿಸಿಕೊಂಡಿದ್ದೇನೆ. ಇದಕ್ಕೆ ನೀನಾಗಲಿ, ನಿನ್ನನ್ನಾಳುವ ಕುಲಕರ್ಣಿಯಾಗಲಿ, ಅವನನ್ನು ತನ್ನ ಕಪ್ಪಿಮುಷ್ಟಿಯಲ್ಲಿರಿಸಿಕೊಂಡಿರುವ ಆಂಗ್ಲರಿಗಾಗಲಿ ಹೋಗಿ ತಿಳಿಸು. ಸುಮ್ಮನೆ ಜಗಳಕ್ಕೆ ಬಾರದೆ ನಡೆ ಇಲ್ಲಿಂದ. ರಾಯಣ್ಣ, ಒಂದೊಮ್ಮೆ ಆಲೋಚನೆ ಮಾಡಿ ನೋಡು. ಅಧಿಕಾರಿಗಳ ಅಪ್ಪಣೆಯಾಗಿದೆ. ಬಂದ ದಾರಿಯಿಂದಲೇ ಹಿಂದಕ್ಕೆ ಹೋದರೆ ಸರಿ, ಇಲ್ಲವಾದರೆ ನನ್ನ ಶಕ್ತಿಯ ಪ್ರದರ್ಶನವನ್ನು ನಿನ್ನ ಮೇಲೆ ತೋರಬೇಕಾಗುತ್ತದೆ. ತೊಲಗಿಲ್ಲಿಂದ. ದೇಶದ್ರೋಹಿಗಳನ್ನು ನೇರವಾಗಿ ಎದುರಿಸಲಾಗದು. ತಮ್ಮ ಕಪಟ ಬುದ್ಧಿಯನ್ನು ತೋರಿ ಮೋಸದ ಜಾಲವನ್ನು ನನಗೆ ಬೀಸಿದರೆ ಅದಕ್ಕೆ ಸಿಲುಕಿಕೊಳ್ಳುವವನು ನಾನಲ್ಲ. ಏನೇ ಇರಲಿ, ನನ್ನ ಭರತ ಭೂಮಿಯನ್ನು ನನ್ನ ಪ್ರಾಣ ಕೊಟ್ಟಾದರೂ ಉಳಿಸಿಕೊಳ್ಳುವ ಹೋರಾಟದಲ್ಲಿ ನಾನಿರುತ್ತೇನೆ. ಎಂದಿನಂತೆ ದೇಹವನ್ನು ಕಾಠಿಣ್ಯಭರಿತಗೊಳಿಸಿ ಅಂಗ ಸಾಧನೆಯನ್ನು ಮುಗಿಸಿದ್ದೇನೆ. ನಿರ್ಮಲವಾದ ಮಲಪ್ರಭಾ ನದಿಯಲ್ಲಿ ಮಿಂದು ಶುಚಿರ್ಭೂತನಾಗಿದ್ದೇನೆ. ತಾಯಿಯಾದ ಕೆಂಚವ್ವ ನೀಡಿದ ಹಾಲನ್ನು ಕುಡಿದು ನನ್ನ ರಕ್ಷಣೆಗೂ ವೈರ್ಯ ಶಿಕ್ಷೆಗೂ ಬಳಸುವಂತಹ ಈ ಕತ್ತಿಯನ್ನು ನನ್ನ ನಡುವಿಗೆ ಬಿಗಿದಿದ್ದೇನೆ. ಅದಾರದು ಇತ್ತ ಕಡೆ ಬರುತ್ತಿರುವುದು. ರಾಯಣ್ಣ, ಬಸಪ್ಪ, ಸುಡುವ ನಿನ್ನ ಕೆಂಪಾದ ಕಣ್ಣು ಯಾರನ್ನು ಸುಡಬೇಕೆಂಬಂತೆ ಭಾಸವಾಗುತ್ತಾ ಇದೆ. ಖಡ್ಗವನ್ನು ನಡುವಿಗೆ ತೊಟ್ಟು ವೈರಿಗಳ ಮರ್ದನಕ್ಕೆ ಕಾಯುತ್ತಾ ಇದ್ದಂತೆ ಕಾಣುತ್ತಾ ಇದೆ. ಇಷ್ಟೊಂದು ವೀರಾವೇಶದಲ್ಲಿರುವ ನೀನು ಒಂದು ವಿಚಾರವನ್ನ ಮರೆತೆಯಾ ಹೇಗೆ? ಈ ರೀತಿಯಾಗಿ ಗೋಜಲಿನ ಗಂಟಿನಂತೆ ನೀ ಮಾತನಾಡಿದರೆ ಅದು ಅರ್ಥವಾಗುವುದಿಲ್ಲ. ಅಲ್ಲದೆ ನಿನ್ನ ಮಾತು ವ್ಯರ್ಥವಾಗಬಹುದು. ಮರೆತ ವಿಚಾರವಾದರೂ ಯಾವುದು? ರಾಯಣ್ಣ, ಜಂಗಮದ ವೇಷದ
ಏಕಮೇವ ಅಪ್ರತಿಮ ಸಾಹಸಿ ನಮ್ಮ ಮಹಾರಾಣಿ ಚೆನ್ನಮ್ಮ ಇಂದು ಆ ಪರಕೀಯರ ಬಂಧನದಲ್ಲಿ ಬಂದಿಯಾಗಿದ್ದಾರೆ. ಆದಷ್ಟು ಶೀಘ್ರವಾಗಿ ಅವರನ್ನು ಭೇಟಿಯಾಗಿ ಅವರ ಸಲಹೆಗಳನ್ನು ಪಡೆದು ಅವರೊಂದಿಗೆ ಚರ್ಚಿಸಿ ಅವರನ್ನು ಬಿಡಿಸಿಕೊಂಡು ಬರುವ ಯೋಚನೆಯನ್ನು ಮಾಡಿದ್ದೇನೆ. ಇದಕ್ಕಾಗಿ ಒಂದು ಯೋಜನೆಯನ್ನು ಕೈಗೊಂಡಿದ್ದೇನೆ. ಬೈಲ ಹೊಂಗಲದಲ್ಲಿ ರಾಣಿ ಬಂದಿಯಾಗಿದ್ದಾರೆ. ಅವರನ್ನು ಭೇಟಿ ಮಾಡಲು ಹೋದರೆ ಆ ಆಂಗ್ಲರು ನಮ್ಮನ್ನು ಅನುಮಾನಿಸ್ಯಾರು. ಅವರನ್ನು ಬಿಡಿಸುವ ಅಥವಾ ಭೇಟಿ ಮಾಡುವ ಯೋಜನೆಯಾದರೂ ಯಾವುದು? ರಾಯಣ್ಣ, ನೀನು ಚಿಂತಿಸಬೇಡ. ನೀನು ಈಗ ಒಂದು ವೇಷವನ್ನ ಮಾಡಬೇಕು. ವೇಷವ? ಬದುಕಿನಲ್ಲಿ ನಾವೆಲ್ಲರೂ ಬಣ್ಣ ಹಚ್ಚದೇ ಇರುವ ವೇಷಧಾರಿಗಳು, ಬೀದಿಯ ಸೂತ್ರಕ್ಕೆ ಕುಣಿಯುವ ಪಾತ್ರಧಾರಿಗಳು. ಇರಲಿ, ಯಾವ ವೇಷ? ಜಂಗಮರ ವೇಷವನ್ನ ಧರಿಸಿ ಬಯಲ ಹೊಂಗಲಕ್ಕೆ ಹೋಗಿ ರಾಣಿಯನ್ನು ಭೇಟಿಯಾಗಿ ಅವರೊಂದಿಗೆ ಚರ್ಚಿಸಿ ಮುಂದಿನ ವಿಚಾರಗಳ ಬಗ್ಗೆ ಚರ್ಚೆ ನಡೆಸೋಣ. ಸರಿ, ಇನ್ನು ಇಲ್ಲಿ ನಿಂತು ಕಾಲಹರಣ ಮಾಡುವುದು ಸರಿಯಲ್ಲ. ನಡೆಯೋಣ. ಇಲ್ಲಿಯವರೆಗೆ ಬಂದಿದ್ದೀರಾ? ತಮ್ಮ ಮೂಲ ಗುರಿಯಾದಂತಹ ಆ ಆಂಗ್ಲರನ್ನು ನಮ್ಮ ನಾಡಿನಿಂದ ಓಡಿಸುವ ಹಗೆಯನ್ನು ಹೊಂದಿದ್ದವರು ನಾವು. ಆದರೆ ನಮ್ಮವರ ಕುತಂತ್ರದಿಂದ ಇಂದು ನಿಮ್ಮೆಲ್ಲರಿಗೂ ಪ್ರೇರಣೆಯಾಗಬೇಕಾದಂತಹ ಈ ಚೆನ್ನಮ್ಮ ಬಂದಿಯಾಗಿದ್ದಾಳೆ. ಕ್ಷಮಿಸಿ ಬಿಡಿ. ಭಾರತ ಮಣ್ಣಿನ ದೊರಕಲಿಗಳೇ, ನಾನಿಲ್ಲದಿದ್ದರೂ ನಿಮ್ಮ ಗುರಿ ಎಂದಿಗೂ ತಪ್ಪಬಾರದು. ಅದರಲ್ಲಿಯೂ ಆ ದೇಶದ್ರೋಹಿಗಳನ್ನು ಕಿತ್ತೊಗೆಸುವ ನಿಮ್ಮ ಮುಂದಿನ ಯೋಜನೆ ಸಿದ್ಧತೆಯನ್ನು ಹೇಳುತ್ತೀರಾ? ಈ ಭಾರತವನ್ನು ರಕ್ಷಿಸುವಂತಹ ನಿಮ್ಮ ಮುಂದಿನ ಯುದ್ಧದ ಸಿದ್ಧತೆಯ ಕ್ರಮವನ್ನು ಆದಷ್ಟು ಬೇಗ ತಿಳಿಸಿ. ಇಲ್ಲಿಂದ ತಿರುಗಿ ಹೋಗಿ. ಆಲಿಸಬೇಕು ತಾಯಿ. ಅರಸಿ
ಹೊತ್ತವರು ನೀವು. ಆದರೆ ನಿಮ್ಮನ್ನು ರಕ್ಷಿಸುವ ಹೊಣೆ ಹೊತ್ತರು ಅದು ನಮ್ಮ ಕೈಯಿಂದ ಆಗಲಿಲ್ಲವೆಂಬ ದುಃಖ. ಆದರೆ ನಿಮ್ಮ ಗುರಿಯನ್ನು ನಾವು ತಲುಪುತ್ತೇವೆ ಎಂಬ ಸದೃಢ ಮನೋಭಾವವು ನಮ್ಮನ್ನು ಧೈರ್ಯರನ್ನಾಗಿಸಿದೆ. ತಾಯಿ, ಯುದ್ಧದ ಸಿದ್ಧತೆಯು ರಾಷ್ಟ್ರೀಯತೆಯ ಮನೋಭಾವದಿಂದ ನಡೆಸುತ್ತಾ ಇದ್ದೇವೆ. ಅಲ್ಲದೆ ಸರದಾರ ಅವರಾದಿ ವೀರಪ್ಪನವರು ಅದ್ಭುತವಾಗಿ ವೀರೋಚಿತವಾಗಿ ನಾಯಕತ್ವದ ಪಕ್ವತೆಯಲ್ಲಿ ಯುದ್ಧದ ತಯಾರಿಯನ್ನು ನಡೆಸುತ್ತಾ ಇದ್ದಾರೆ. ಅಲ್ಲದೆ ನಮಗೆ ಕೊಲ್ಲಾಪುರದ ರಾಜರಿಂದಲೂ ಸಹಕಾರ ಸಿಗುತ್ತದೆ ಎಂಬ ಆತ್ಮವಿಶ್ವಾಸವು ನಮಗಿದೆ. ಆದ್ದರಿಂದ ಮುಂದಿನ ಯುದ್ಧದಲ್ಲಿ ಗೆಲುವು ನಮ್ಮದೇ. ನೀವು ಚಿಂತಿಸದಿರಿ. ಆದಷ್ಟು ಶೀಘ್ರದಿಂದ ನಿಮ್ಮನ್ನು ಇಲ್ಲಿಂದ ಪಾರುಗಾಣಿಸುತ್ತೇವೆ. ನಿಜವಾದ ಮಾತು. ಸರದಾರ ವೀರಪ್ಪನವರು ಹೊರಗೆ ಕೊಲ್ಲಾಪುರಕ್ಕೆ ಹೋಗಿ ಅಲ್ಲಿನ ರಾಜನನ್ನು ಸಂಪರ್ಕಿಸಿ ಅವರಿಂದ ಸಹಕಾರವನ್ನು ಪಡೆದರೆ ಕ್ಷಿಪ್ರಗತಿಯಲ್ಲಿ ಆ ಪರಕೀಯರನ್ನು ನಮ್ಮ ನಾಡಿನಿಂದ ಗಡೀಪಾರು ಮಾಡಬಹುದು. ಆದ್ದರಿಂದ ನೀವು ಇಲ್ಲಿ ನಿಂತು ಕಾಲಹರಣ ಮಾಡದೆ ನೇರವಾಗಿ ನನ್ನ ವಿಚಾರವನ್ನು ವೀರಪ್ಪನವರಿಗೆ ತಿಳಿಸಿ ಮುಂದಿನ ಸಿದ್ಧತೆಗೆ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ. ತಾಯಿ, ಚಿಂತಿಸಬೇಡಿ. ನಾವು ಸಿಂಹದ ಮರಿಗಳು. ಆ ಆಂಗ್ಲರು ಎನ್ನುವ ಸಹಸ್ರ ಸಂಖ್ಯೆಯ ಕುಂದುಗಳ ಎದುರುವುದುಂಟೆ. ಶೋಭಾಯಮಾನವಾಗಿ ಬೆಳಗುತ್ತಿರುವ ಈ ಭಾರತದ ಭೂಮಿಗೆ ಕಾರ್ಮೋಡದಿಂದ ಮುಚ್ಚಲು ಬಂದರೆ ನಾವು ವೀರ ಯೋಧರು ಸಿಡಿಲಾಗಿ ಆ ಕಾರ್ಮೋಡವನ್ನು ನುಚ್ಚು ನೂರು ಮಾಡುತ್ತೇವೆ. ಭಾರತದ ಭೂಮಿಗೆ ಸ್ವಾತಂತ್ರ್ಯದ ಮಳೆಯಾಗಿ ಸುರಿಯುತ್ತೇವೆ. ನೀವು ಚಿಂತಿಸಬೇಡಿ. ಆದಷ್ಟು ಶೀಘ್ರವಾಗಿ ನಿಮ್ಮ ಆಲೋಚನೆಯ ಮಾರ್ಗದತ್ತ ಮನವನ್ನ ನಡೆಸುತ್ತೇವೆ. ಹಾಗೆ ಆಗಲಿ. ಪ್ರಜ್ಞೆ ಇರಬೇಕು. ನಿನ್ನಂತಹ ನಯವಂಚಕರಿಗೆ ಅದೆಲ್ಲ ಎಲ್ಲಿ ಅರ್ಥವಾಗುತ್ತದೆ ಹೇಳು? ಇಷ್ಟು ದಿನ ನಿನ್ನ ಕೆಲಸವನ್ನು ಬಿಟ್ಟು ಎಲ್ಲಿಗೆ ಹೋದವನು? ನಿನ್ನ ತಳವಾರಿಕೆ ಯಾರು ಬಂದು ಮಾಡ್ತಾರೆ? ಏನಾದರೂ ನಮ್ಮ ವಿರುದ್ಧ ಸಂಚನ್ನು ಹೂಡಿರುವೆಯಾ? ನಿನ್ನ ಈ ದುರ್ಬುದ್ಧಿಗೆ ಸರಿಯಾದ ಶಿಕ್ಷೆ ಏನು ಬಲ್ಲೆಯಾ? ನಿನ್ನ ಬಳಿ ಇರುವ ಎಲ್ಲ ಹೊಲದ ಭೂಮಿಯನ್ನು ಇನ್ನು ಕಳೆದುಕೊಳ್ಳಬೇಕು. ಇನ್ನು ಅವುಗಳೆಲ್ಲವೂ ನಮ್ಮ ಪಾಲು. ಯಾರನ್ನು ಕೇಳಿ ನೀನು ಕೆಲಸಕ್ಕೆ ಬಾರದೆ ಉಳಿದೆ? ಯಾರ ಕೇಳಲೇಕೆ?
ಅಲ್ಲಿ ಕೆಲಸ ಪೂರ್ಣ ಆಗದೇ ಇದ್ದರೆ ನೀವು ಈ ರೀತಿಯಾಗಿ ಗರ್ಜಿಸುವುದರಲ್ಲಿ ಅರ್ಥವಿರುತ್ತಿತ್ತು. ಆದರೆ ನನ್ನಣ್ಣ ಭೀಮರಾವ್ ನನ್ನ ಬದಲಿಗೆ ಬಂದು ಕೆಲಸವನ್ನು ಪೂರ್ಣಗೊಳಿಸಿದ್ದಾನೆ. ಅಲ್ಲದೆ ನಾನು ಬಾರದೆ ಉಳಿದೆ ಅಂತಾದರೆ ನನ್ನ ಹೊಲವನ್ನು ಕಳೆದುಕೊಳ್ಳಬೇಕೆ? ಇದ್ಯಾವ ಕಾಯ್ದೆ? ನಿಮ್ಮಂತಹ ಒಡಲು ಕಳ್ಳರು, ಆ ಕಡಲು ಕಳ್ಳರಾದ ಪರಕೀಯರು ನಮ್ಮ ಭಾರತವನ್ನು ನಾನಾ ವಿಧದ ಕಾಯ್ದೆಗಳ ಮುಖಾಂತರ ಬಂಧಿಸಿದ್ದೀರಿ. ಆದರೆ ನಿಮ್ಮಿ ಪೊಳ್ಳು ಬೆದರಿಕೆಗೆ ಹೆದರುವವನು ನಾನಲ್ಲ. ನನಗೆ ಯಾರ ಅಪ್ಪಣೆಯೂ ಅಗತ್ಯವಿಲ್ಲ. ಸುಮ್ಮನೆ ಜಗಳಕ್ಕೆ ಬಾರದೆ ನಡೆಯಲಿಂದ. ನಿನ್ನಂತ ಚೋರನನ್ನು ನಿನ್ನಂತ ಚೋರನನ್ನು ನಿಜ ಬಲಗೆ ಸಮ್ಮತವಿರಲೆಂದು ನಿಜ ಬಲಗೆ ನಿನ್ನಂತಹ ಕಳ್ಳರನ್ನು ಸದೆಬಡಿಯಬೇಕಾದರೆ ವಿವಿಧ ಕಾನೂನು ಬೇಕೇ ಬೇಕು. ಮೂಗಿನ ದಾರ ಇಲ್ಲದೆ ಹಸುವನ್ನು ಪಳಗಿಸಲು ಅಸಾಧ್ಯ. ಅಂಕುಶದ ಶಕ್ತಿ ಇಲ್ಲದೆ ಆನೆಯನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವೇ? ಹಾಗಾಗಿ ಕಾಯ್ದೆಯನ್ನ ತರಬೇಕಾಯಿತು. ಕಳ್ಳನಂತೆ ವರ್ತಿಸದೆ ನಿನ್ನ ಭೂಮಿಯನ್ನು ಬಿಟ್ಟುಕೊಡು. ಕಳ್ಳತನ ನಾನರೆ ಕಳ್ಳತನವಾಗಲಿ ಸುಳ್ಳು ಹೇಳುವ ಪರಿಯಾಗಲಿ ನಾನು ತಿಳಿದಿಲ್ಲ. ನನ್ನ ತಾಯಿ ನನ್ನನ್ನು ಕ್ಷತ್ರಿಯೋಚಿತ ಸತ್ಯ ಸಂಪನ್ನ ಗಂಡು ಮಗುವಾಗಿ ಬೆಳೆಸಿದ್ದಾಳೆ ವಿನಃ ನಿನ್ನಂತ ದೇಶದ್ರೋಹಿ ಅಂತಲ್ಲ. ಹಾವನ್ನು ಪೂಜಿಸಿದರೆ, ಹಾಲನ್ನು ನೀಡಿ ಪ್ರಾರ್ಥಿಸಿದರೆ ರಕ್ಷಣೆ ನೀಡುವ ದೇವರಾದೀತು. ಅದೇ ನೋವು ಮಾಡಲು ಮುಂದಾದರೆ ಕಚ್ಚಿ ಸಾಯಿಸುವ ಯಮನಾದೀತು. ಶಾಂತಿಯಿಂದ ಬಂದೆ ಅಂತಾದರೆ ನಿನಗೆ ಸ್ನೇಹದ ರಾಯ, ಕ್ರಾಂತಿಯಿಂದ ಬಂದೆ ಅಂತಾದರೆ ನನ್ನ ಕಡ್ಕದಿಂದಲೇ ನಿನಗೆ ಯಮರಾಯ. ನಡೆಯಲಿಂದ. ಹಾ ಹಾ, ಸಾವಧಾನ ರಾಯಣ್ಣ. ನಿನ್ನ ದೇಶಪ್ರೇಮ ಮತ್ತು ಕಾರ್ಯನಿಷ್ಠೆಯನ್ನು ಗಮನಿಸಿದ ನಾನು ನಿನ್ನನ್ನು ಪರೀಕ್ಷೆ ಮಾಡುವುದಕ್ಕಾಗಿ ಈ ರೀತಿಯಾಗಿ ನಾಟಕ ಮಾಡಿದೆ ಅಷ್ಟೇ. ನಾನು ಇಲ್ಲಿಗೆ ಬಂದದ್ದು ನಿನಗೆ ಮಹತ್ತರವಾದ ಜವಾಬ್ದಾರಿಯನ್ನ ನೀಡಲು. ಅದು ಏನೆಂದರೆ, ಈ ಪತ್ರ ಬಹಳ ಸೂಕ್ಷ್ಮವಾದದ್ದು ಅಲ್ಲದೆ ರಾಜಕೀಯ ಸಂದೇಶವೂ ಆಗಿರುತ್ತದೆ. ನಿಷ್ಠಾವಂತನಾದ ನೀನು ಈ ಪತ್ರವನ್ನು ಹಿಡಿದು ಈ ಕೂಡಲೇ ಸಂಪಗಾವಿಯ ಕಚೇರಿಗೆ ಮುಟ್ಟಿಸು. ಎಲ್ಲಿಯೂ ಈ ಪತ್ರದ ವಿಚಾರ ಬಹಿರಂಗವಾಗದೆ ನಿನ್ನ ಕೆಲಸವನ್ನು ಪೂರ್ಣಗೊಳಿಸು. ಒಂದಂತೂ ನೆನಪಿಟ್ಟುಕೊಳ್ಳಿ, ಈ ಕನ್ನಡಾಂಬೆಯ ಕುವರ ಎಂದಿಗೂ ಕುತಂತ್ರದ ಹಾದಿಯನ್ನು ಹಿಡಿಯುವವನಲ್ಲ. ನಿಮ್ಮ ಕೆಲಸ ಆಯಿತೆಂದು ತಿಳಿಯಿರಿ. ಅಂತೂ ಹುಲಿ ಬಲೆಗೆ ಬಿದ್ದಂತಾಯಿತು. ಕಳುಹಿಸಿದ ಪತ್ರ ನಾ ಬರದಂತೆಯೇ ಆಗಲಿ. ಯಾರಲ್ಲಿ? ರಾಯಣ್ಣನ ತಾಯಿ ಕೆಂಚವ್ವನ ಬರ ಹೇಳಿ. ಕರದಿ ಕೆಂಚವ್ವೆಯ ಕುಲದಲ್ಲಿ
ಇನ್ನೊಬ್ಬ ಅವನು ಬಾರದಿರುವ ದಿನದಂದು ಇವನ ಕೆಲಸ ಮಾಡುವುದಂತೆ. ತಾಯಿ ಇನ್ನೊಂದು ರೀತಿಯವಳು. ನಮ್ಮ ಆಳ್ವಿಕೆಗೆ ಒಳಪಟ್ಟಿರುವ ಪ್ರದೇಶದಲ್ಲಿದ್ದರೂ ಕಂದಾಯವನ್ನು ಕಟ್ಟದೆ ಅಹಂಕಾರದಿಂದ ವರ್ತಿಸುವುದು. ಎಲ ಸೊಕ್ಕಿನ ಹೆಣ್ಣೆ, ವಯಸ್ಸಿಗೆ ಬೆಲೆ ಕೊಟ್ಟು ಹೇಳುತ್ತಾ ಇದ್ದೇನೆ, 5 ವರ್ಷದ ಕಂದಾಯವನ್ನು ನಮ್ಮ ಬೊಕ್ಕಸಕ್ಕೆ ಕಟ್ಟಿದರಾಯಿತು. ಇಲ್ಲವಾದರೆ ನಿನ್ನ ಸಾವು ಇಲ್ಲೇ ಎಂದು ತಿಳಿ. ಸ್ವಾಮಿ, ಎಂತಹ ಮಾತುಗಳನ್ನಾಡುತ್ತಿದ್ದೀರಿ ನೀವು. ದೇಶದ ಉದ್ಧಾರಕ್ಕಾಗಿ ದುಡಿದ ವಂಶ ನಮ್ಮದು. ದೇಶ ಸೇವೆಯೇ ಈಶ ಸೇವೆ ಎಂದು ಬದುಕಿದ ವಂಶ. ರಾಯನ ತಂದೆ ಮಹಾನ್ ಸಾಹಸಿಯಾಗಿದ್ದವರು. ಜನರಿಗೆ ಕಾಟ ಕೊಡುತ್ತಿದ್ದ ಹೆಬ್ಬುಲಿಯನ್ನು ಕೊಂದು ಅದರ ಪ್ರತಿಯಾಗಿ ದೇಸಾಯಿ ಅವರಿಂದ ರಕ್ತಮಾನ್ಯ ಎನ್ನುವ ಹೊಲವನ್ನು ಬಹುಮಾನವಾಗಿ ಪಡೆದವರು. ರಾಯನ ಅಜ್ಜ ಸಮಾಜ ಹಿತಕ್ಕಾಗಿ ಆಯುರ್ವೇದ ಪಂಡಿತರಾಗಿ ಸೇವೆ ಸಲ್ಲಿಸಿದವರು. ಇಂತಹ ವಂಶದ ಬಗ್ಗೆ ಇಲ್ಲ ಸಲ್ಲದ ಅಪವಾದವನ್ನು ಹಾಕುತ್ತಿದ್ದೀರಾ ಸ್ವಾಮಿ? ಅದಲ್ಲದೆ ನಾನೋರ್ವ ಅಬಲೆ. ಈ ಹೊತ್ತಿನಲ್ಲಿ 5 ವಸ್ತ್ರದ ಕಂದಾಯವನ್ನು ಕೊಡಲು ನನ್ನ ಬಳಿ ಇಲ್ಲ. ನನ್ನ ಮಗ ರಾಯ ಯಾವುದೋ ಘನ ಕಾರ್ಯದ ನಿಮಿತ್ತ ಹೊರಗಡೆ ಹೋಗಿದ್ದಾನೆ. ಅವನು ಬಂದ ನಂತರ ನಿಮ್ಮ ತೆರಿಗೆಯನ್ನು ಪಾವತಿಸುತ್ತೇನೆ. ಇನ್ನೆಲ್ಲಿ ನಿನ್ನ ಕಂದ? ಇನ್ನೆಲ್ಲಿ ನಿನ್ನ ಮಗ ಹಿಂದಿರುಗಿ ಬರುತ್ತಾನೆ? ಅವನನ್ನು ಯಮನ ಆಲಯಕ್ಕೆ ಸೇರಿಸಿದ್ದೇನೆ. ಏನು ಮಾತನಾಡುತ್ತಾ ಇದ್ದೀಯಾ ಎನ್ನುವ ಸಾಮಾನ್ಯ ಪ್ರಜ್ಞೆ ನಿನಗಿದೆಯಾ? ಹೆಣ್ಣೆ, ನನ್ನ ಹೊಂಚಿನ ಸಂಚಾರ ನಿನಗಾಗಲಿ ನಿನ್ನ ಮಗನಿಗಾಗಲಿ ಅರಿಯದು. ಮಗ ಹೋದದ್ದು ಎಲ್ಲಿಗೆ ಎನ್ನುವುದು ಗೊತ್ತುಂಟಾ? ಯಾವುದೋ ಪತ್ರವನ್ನು ಯಾರಿಗೋ ಮುಟ್ಟಿಸುವ ಸಲುವಾಗಿ ಹೋಗಿದ್ದಾನೆ. ಈ ವಿಚಾರ ಮಾತ್ರ ನನಗೆ ಅರಿವಿದೆ. ಆ ಪತ್ರ ಕೊಟ್ಟವನು ನಾನೇ. ನೀನೇ ಕೊಟ್ಟ ಮೇಲೆ ಆ ವಿಚಾರವನ್ನು ನನ್ನಲ್ಲಿ ಯಾಕೆ ಪ್ರಸ್ತಾಪಿಸುತ್ತಿದ್ದೀಯಾ? ಅಲ್ಲೇ ಇರುವುದು ಮುಖ್ಯ ವಿಚಾರ. ನಾನು ಕೊಟ್ಟ ಪತ್ರ ಅದೇನು ಊಟದ ಮನೆಯ ಆಮಂತ್ರಣ ಎಂದು ಭಾವಿಸಿದ್ದೀಯಾ? ಅದು ಕಾಲನಾಲಯದ ಆಮಂತ್ರಣ. ಪತ್ರದಲ್ಲಿ ನಿನ್ನ ಮಗನಾದ ರಾಯಣ್ಣನನ್ನು ಬಂಧಿಸಲು ಬಲು ಪರಾಕ್ರಮಿಯಾದ ಸಂಪಗಾವಿಯ ಮಾಮಲೆದಾರನಿಗೆ ತಿಳಿಸಿದ್ದೇನೆ. ನಿನ್ನ ಮಗನನ್ನು ಹಿಂತಿರುಗಲಾರ. ಇದೆಲ್ಲವೂ ನನ್ನ ಚದುರಂಗದಾಟ. ನಿನ್ನ ಮಗನನ್ನು ಸೆರೆವಾಸ. ಮುಚ್ಚು ಬಾಯಿ. ಮಾಲಿನಿಯ ಕಾಡಲಿಗೆ ಕಾಯಿದೆಯೋ, ಮಾಲಿನಿಯ ಕಾಡಲಿಗೆ ಕಾಯಿದೆಯೋ, ಹೇಳುವುದೇ ಕಾಯಿದೆಯೋ ಹೇಳುವುದೇ. ಈ ಆತ್ಮಗೀತೆಯ ಮುಗಿದಾಡುವರಾಗಿ ಎಲ ಪಾಪಿ, ಪಾಪಿ ಪಾಪೇನ ಹನ್ಯತ. ಒಬ್ಬಾತನ ಪಾಪದ ಕೊಡ ತುಂಬಿತು ಅಂತಾದರೆ ಆತನ ಅಂತ್ಯವೆಂಬುದು ನಿಶ್ಚಿತ. ಶಿಶುಪಾಲನ ಸ್ಥಿತಿ ನಿನಗೂ ಆದೀತು. ಹೆಣ್ಣನ್ನು ಪೂಜಿಸುವ ಈ ಪುಣ್ಯದರಿತ್ರಿಯಲ್ಲಿ ಹೆಣ್ಣನ್ನು ಬೆದರಿಸಿ ಅವಮಾನಿಸುತ್ತಿರುವೆಯಾ? ಈ ಭರತ ಖಂಡದಲ್ಲಿ ನಡೆದ ಮಹಾನ್ ಗ್ರಂಥಗಳ ನಿಜ ಘಟನೆಗಳನ್ನು ನೆನಪಿಸಿಕೊ. ಒಂದು ಹೆಣ್ಣಿನಿಂದಲೇ ಆರಂಭವಾದರೆ ಇನ್ನೊಂದು ಹೆಣ್ಣಿನಿಂದಲೇ ಅಂತ್ಯವಾಗುತ್ತದೆ. ಹೆಣ್ಣಿನ ಕಣ್ಣೀರಿಗೆ ಕಾರಣವಾಗಿ ನಿನ್ನ ಅಂತ್ಯದ ಬಲೆಯನ್ನು ನೀನೇ ಸೃಷ್ಟಿಸಬೇಡ. ನನ್ನ ಮಗನ ಭಯ ನನಗಿಲ್ಲ. ಯಾಕೆಂದರೆ ಸಿಂಹದ ಉದರದಲ್ಲಿ ಸಿಂಹವೇ ಜನಿಸುತ್ತದೆ ವಿನಃ
ಯಾವ ಜನ್ಮದಲ್ಲಿ ಆಕೆ ಯಾವ ತಪ್ಪನ್ನು ಮಾಡಿದ್ದಾಳೋ ಏನೋ, ನಿನ್ನಂತಹ ದುಷ್ಟ ಗಂಡ ಆಕೆಗೆ ಸಿಗಬೇಕಾಯಿತು. ಎಲ್ಲಾ ಕುಲಕರ್ಣಿ, ಜಾಣ ನನ್ನ ಸುತ, ಬಲು ಪರಾಕ್ರಮಿ, ನಿನ್ನ ಮೋಸದ ಬಲೆಯನ್ನು ನುಚ್ಚು ನೂರು ಮಾಡಿ ಇಲ್ಲಿಗೆ ಬಂದು ತಕ್ಕುದಾದ ಶಿಕ್ಷೆಯನ್ನು ನೀಡುತ್ತಾನೆ. ಎಲೆಗೆ ನ್ಯಾರಿಯ ಸೊಕ್ಕ ಮುತ್ತಿಯ ಎಲೆಗೆ ನ್ಯಾರಿಯ ಸೊಕ್ಕಿಯ ಒಲೆದುಲಿದೆಯ ನನ್ನ ಬೆನ್ನಿಗೆ ಒಲೆದುಲಿದೆಯ ಎಲೆ ಸೊಕ್ಕಿನ ಹೆಣ್ಣೆ, ಪಾಪ ಹೆಣ್ಣು ಎಂದು ಕನಿಕರ ತೋರ್ಪಡಿಸಿದರೆ ಸೊಕ್ಕಿನ ನುಡಿಗಳನ್ನು ಆಡಿ ನನ್ನನ್ನು ಕೆಣಕುತ್ತೀಯ. ಬಡವನ ಸಿಟ್ಟು ದವಡೆಗೆ ಮೂಲ ಎನ್ನುವ ಮಾತನ್ನು ಮರೆತಂದಿದೆ. ಅದನ್ನು ನೆನಪಿಸುತ್ತೇನೆ. ನಿನ್ನ ಸೊಕ್ಕನ್ನು ಮುರಿಯುತ್ತೇನೆ. ಯಾರಲ್ಲಿ ಈಕೆಯ ಬೆನ್ನಿಗೆ ಶಿಲೆಯನ್ನು ಹೇರಿಸಿ ಈಕೆಯ ಮದವನ್ನು ಇಳಿಸಿ. ಅಯ್ಯೋ, ಘನಸಕ ನಿಮಿತ ಸಹಾಯಗಳು ಘನಸಕ ನಿಮಿತ ಸಹಾಯಗಳಾದರೆ ಮನೆ ಬಂಧನ ಕಳೆದು ಮನ ಬಂಧನ ಕಳೆದು ಅನುವರ ಕಲಿಯಾಯನ್ನನು ಅರುಗಲಿ ಜನನಿಗೆ ಮಣಿತು. ಅಮ್ಮ, ರಾಯ, ಬಂದೆಯಾ ಮಗು? ಇಷ್ಟು ದಿನ ಎಲ್ಲಿಗೆ ಹೋದೆ? ನಿನ್ನ ಬರುವಿಕೆಯ ಮಾರ್ಗವನ್ನು ಕಾಯುತ್ತಿದ್ದ ಈ ನಿನ್ನ ಹೆತ್ತವ್ವನನ್ನು ಕಾಣಲು ಬಂದೆಯಾ ಮಗು? ದೇಶದ್ರೋಹಿಗಳ ಸಂಚನ್ನು ಗ್ರಹಿಸಿದೆ. ಇಷ್ಟು ದಿನ ಕಾರಾಗೃಹದಲ್ಲಿ ಇರಬೇಕಾಯಿತು. ಆಪ್ತನಾದ ಮೇಲುಗರಿ ರಂಗನಗೌಡನ ಸಹಕಾರದಿಂದ ಸೆರೆಮನೆಯಿಂದ ಬಿಡುಗಡೆ ಹೊಂದಿದೆ. ಅಮ್ಮ, ತಾಯಿ, ನಿಮ್ಮ ಮೊಗದಲ್ಲಿ ನೋವು ಕಾಣುತ್ತಾ ಇದೆ. ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಆಲೋಚನೆ ಕೇಂದ್ರೀಕೃತವಾಗಿದೆ. ಏನಾಯಿತು ತಾಯಿ? ಯಾರಾದರೂ ನಿಮಗೆ ನೋವನ್ನು ಉಂಟು ಮಾಡಿದರೆ, ಮಾಡಿದ್ದೇ ಹೌದಾದರೆ ನಿಮ್ಮ ಪಾಲನೆಯಾಗಿ ಪ್ರಮಾಣ ಮಾಡುತ್ತೇನೆ. ಎದ್ದೇಳು ಮಗು. ಏನೆಂದು ಹೇಳಲಿ ಮಗು? ಮಾವೆಯ ನುಡಿಗಳ ಕೇಳಲಾಗುತ್ತಿಲ್ಲ. ಮಾವೆಯ ನುಡಿಗಳ ಕೇಳಲಾಗುತ್ತಿಲ್ಲ. ಆತನು ಕೇಳುವುದಲ್ಲಿ, ಆತನು ಕೇಳುವುದಲ್ಲಿ. ದೂತನ ಹುಡುಗುವ ಹಿಡುವ ಹೆಣ್ಣೆಯ ಹಿಡಿದ ಮಗು, ಹೇಗೆ ಹೇಳಲಿ ನಡೆದ ವಿಚಾರವನ್ನು? ಹೇಳಲು ಹೊರಟರೆ ಹೃದಯ ಕಂಪಿಸುತ್ತದೆ. ನಿನ್ನನ್ನು ಕೆಲಸದ ನಿಮಿತ್ತ ಕಳುಹಿಸಿದ ಕುಲಕರ್ಣಿ ನೀನಿಲ್ಲದಿರುವ ಸಮಯವನ್ನು ನೋಡಿ ನನ್ನಲ್ಲಿ 5 ವಸ್ತ್ರದ ಕಂದಾಯವನ್ನು ಕಟ್ಟುವಂತೆ ಬೆದರಿಸಿದ. ಅದನ್ನು ತಿರಸ್ಕರಿಸಿದ ನನ್ನ ಬೆನ್ನಿಗೆ ಶಿಲೆಯನ್ನು ಹೇರಿಸಿ ಘನವಾದ ಶಿಕ್ಷೆಯನ್ನು ನೀಡಿದ ಮಗು. ಅಮ್ಮ, ಕಾಳಗದ ಕಟ್ಟಾಳು ನೇಗರ ನೊಳಗೊಂಡು ಕಾಳಗದ ಕಟ್ಟಾಳು ನೇಗರ ನೊಳಗೊಂಡು ಕೋಳಗುಂದನೆ ಮುರುದ ಕೋಳಗುಂದನೆ ಮುರುದ ನೇಗರ ನೊಳಗೊಂಡು ಅಮ್ಮ, ನಿಮ್ಮ ನುಡಿಗಳನ್ನು ಕೇಳುವಾಗ ರೋಮ ರೋಮಗಳಲ್ಲಿ ರೋಷ ಪುಟಿದೇಳುತ್ತಿದೆ. ಪಾಪಿ ದುರಾತ್ಮ ಅಬಲೆಯಾದ ನಿಮ್ಮೊಂದಿಗೆ ಅಂತಹ ದುಷ್ಟತನದಲ್ಲಿ ವ್ಯವಹರಿಸಿದ್ದಾರೆ ಎಂದರೆ ಇದನ್ನು ಎದುರಿಸಿ ಅವರಿಗೆ ಸಾವಿನ ಶಿಕ್ಷೆ ಕೊಡಲೇಬೇಕು. ನಮ್ಮ ಮಣ್ಣಾಗಲಿ ನಮ್ಮ ಮನೆಯ ಹೆಣ್ಣಾಗಲಿ ಅದಕ್ಕೆ ಕೈ ಹಾಕಲು ಬಂದ ದುರಾತ್ಮ ಯಾರೇ ಆಗಿರಲಿ ಹಿಡಿದಿರುವ ಖಡ್ಗದಿಂದ ಅವರ ಅಂತ್ಯ ಕಡು ಸತ್ಯ. ನೀವೇನು ಚಿಂತೆಯನ್ನು ಬಿಡಿ. ಆ ಪರಕೀಯರ ಎಂಜಿಲಿಗೆ ನಾಲಿಗೆ ಚಾಚುವ ಭ್ರಷ್ಟ ಅಧಿಕಾರಿಗಳ ಸೊಕ್ಕನ್ನು ಅಡಗಿಸಿ ಬರುತ್ತೇನೆ. ನೀವು ನಿಶ್ಚಿಂತರಾಗಿರಿ. ಅಮ್ಮನನ್ನು ಸಂತೈಸಿ ಕಳಿಸಿದ್ದೇನೆ. ತಾಯಿಯ ಪಾದ
ಅಲ್ಲದೆ ನಮ್ಮ ಮಣ್ಣಿನ ದೇಶದ್ರೋಹಿಗಳೇ ಪರಕೀಯರಿಗೆ ಸಹಕರಿಸುತ್ತಿರುವಾಗ ನಾವಿನ್ನು ಕೈಕಟ್ಟಿ ಕುಳಿತರೆ ನಮ್ಮ ಸ್ವಾತಂತ್ರ್ಯದ ಕನಸು ಕನಸಾಗಿಯೇ ಉಳಿಯುತ್ತದೆ. ಹಾಗಾಗಿ ಇನ್ನು ತಕ್ಷಣ ನಿನ್ನ ಸೇನಾ ಸಹಕಾರದಿಂದ ಆ ವಿರೋಧಿಗಳೆನ್ನುವ ಮಾರಿಯನ್ನು ಇಲ್ಲಿಂದ ಓಡಿಸಿ ಭರತ ಮಾತೆಗೆ ರಕ್ತದರ್ಪಣವನ್ನು ನೀಡಿ ಬಂಧನದಿಂದ ವಿಮುಕ್ತಿಗೊಳಿಸೋಣ. ಇದರ ಬಗೆಗಿನ ನಿನ್ನ ಅಭಿಪ್ರಾಯವೇನು ಮಿತ್ರ? ವೀರಾನಿನೆಂದಿಹ ವಚನಲೆಸವುದು. ವೀರಾನಿನೆಂದಿಹ ವಚನಲೆಸವುದು. ಅದಲ್ಲದೆ ಹೋದರೆ ವ್ಯಾಪಾರದ ನೆಪವನ್ನು ಮಾಡಿಕೊಂಡು ಹೊಸ ಹುತ್ತುಗಳನ್ನು ನಿರ್ಮಿಸಿ ನಮ್ಮ ಭೂಮಿಯನ್ನು ಅವರ ಆಡಳಿತಕ್ಕೆ ಒಳಪಡಿಸಿಕೊಂಡರು. ಅಧಿಕಾರದಿಂದ ಸರಕಾರ ಪದ್ಧತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ, ಒಡೆದು ಆಳುವ ನೀತಿ, ಕ್ರೂರ ಭೂ ಕಂದಾಯ ಪದ್ಧತಿ, ಮೋಸದ ದಂಡ ಸಂಹಿತೆ, ಹೀಗೆ ಅದೆಷ್ಟೋ ಕಾನೂನು ಕಾಯ್ದೆಗಳನ್ನು ಮಾಡಿ ನಮ್ಮನ್ನು ಅವರ ಕುತಂತ್ರದ ಆಡಳಿತಕ್ಕೆ ಸಿಕ್ಕಿಸಿದ್ದರು. ಇಂತಹ ದುಷ್ಟರ ಅಂತ್ಯವಾಗಲೇಬೇಕು. ನಿಮ್ಮೊಂದಿಗೆ ನನ್ನ 100 ಮಂದಿಯ ಸೈನ್ಯವಿದೆ. ನೀವು ಚಿಂತಿಸುವುದು ಬೇಡ. ಹೋರಾಟದ ಕಿಚ್ಚು ನಮ್ಮಲ್ಲಿದೆ. ಅಲ್ಲದೆ ನೀನು ಈ ಕೂಡಲೇ ಶಿವಗುತ್ತಿ ನಾಡಿಗೆ ತೆರಳಿ ಅಲ್ಲಿನ ಸೈನ್ಯವನ್ನು ಜೊತೆಗೂಡಿಸಿಕೊ. ಇನ್ನು ತಡ ಮಾಡದೆ, ಯಾರಿಗೂ ಗೊತ್ತಾಗದೆ ಸಭೆಯನ್ನು ಕರೆದು ಚರ್ಚಿಸಿ ಮುನ್ನುಗ್ಗೋಣ. ಮಿತ್ರ, ಈಗ ಈ ರಾಯಣ್ಣನಿಗೆ 100 ಆನೆಯ ಬಲ ದೊರೆತಂತಾಯಿತು. ನಮ್ಮ ಒಗ್ಗಟ್ಟು, ಅವರ ನಾಶ. ಆದಷ್ಟು ಶೀಘ್ರಗತಿಯಲ್ಲಿ ಶಿವಗುತ್ತಿಗೆ ತೆರಳುತ್ತೇನೆ. ಯುದ್ಧದ ನಿರೀಕ್ಷೆಯಲ್ಲಿ ನಾವಿರೋಣ. ಈ ಕನ್ನಡ ನಾಡಿನ ಕೆಲವು ಪ್ರಾಂತ್ಯಗಳನ್ನು ಅಲ್ಲಿನ ವಾಣಿಜ್ಯ, ವ್ಯವಹಾರ, ರಾಜಕೀಯ, ಸಾಮಾಜಿಕ ವಿಚಾರಗಳ ಕಟ್ಟುನಿಟ್ಟಿನ ಕ್ರಮಕ್ಕಾಗಿ ಕೃಷ್ಣರಾಯನಾದ ನನ್ನನ್ನು ಆಂಗ್ಲರು ನೇಮಿಸಿದ್ದಾರೆ. ಆ ಕಿತ್ತೂರಿನ ರಾಜಭ್ರಷ್ಟ ಯುವಕರ ಸಮಸ್ಯೆ ಹೆಚ್ಚಾಗುತ್ತಿದೆ. ನಮ್ಮ ಆಡಳಿತವನ್ನು ಒಪ್ಪಿಕೊಳ್ಳದೆ ಒಂದಿಷ್ಟು ಮಂದಿ ಆ ರಾಯಣ್ಣನೊಂದಿಗೆ ಸೇರಿ ಗುಟ್ಟಿನಿಂದ ನಮ್ಮ ವಿರುದ್ಧ ತಂತ್ರವನ್ನು ಹೂಡುತ್ತಿರುವ ವಿಚಾರ ನಮ್ಮ ಕಿವಿಗೆ ಬಿದ್ದಿದೆ. ಅದರಲ್ಲೂ ನಮ್ಮ ಅನ್ನವನ್ನೇ ತಿಂದು ನಮ್ಮ ವಿರುದ್ಧ ನಿಲ್ಲುವ
ನಿಲ್ಲುವ ಕೆಲವರಿದ್ದಾರೆ. ಅವರನ್ನು ಕರೆಸಿ ವಿಚಾರಿಸುತ್ತೇನೆ. ಯಾರಲ್ಲಿ ಲಿಂಗನಗೌಡನನ್ನು ಬರಹೇಳಿ. ರಾಯರಿಗೆ ನಮೋ ನಮಃ. ನಿನ್ನ ನಮಸ್ಕಾರಕ್ಕೆ ಬೆಂಕಿ ಬಿತ್ತು. ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದರೆ ಯಾರಿಗೂ ತಿಳಿಯುವುದಿಲ್ಲ ಅಂತ ಎನಿಸಿದೆಯಾ ಹೇಗೆ? ಯಾಕೀ ಮಾತು? ನಮ್ಮ ವಿರುದ್ಧ ಕತ್ತಿ ಮಸೆಯುತ್ತಿರುವ ಆ ರಾಯಣ್ಣನ ಜೊತೆ ಸೇರಿ ನಮ್ಮನ್ನು ಕೊಲ್ಲಲು ಸಂಚು ಮಾಡುತ್ತಿರುವ ವಿಚಾರ ನಮ್ಮ ಕಿವಿಗೆ ಬಿದ್ದಿದೆ. ಈ ವಿಚಾರ ಸತ್ಯ ಅಂತಾದರೆ ಇಲ್ಲೇ ನಿನ್ನ ಸಾವು. ಎಚ್ಚರ. ಸ್ವಾಮಿ, ಬೆದರಿ ಲಿಂಗನಗೌಡ ಪರವಾನೋಡಿದಲೆಂದು. ಬೆದರಿ ಲಿಂಗನಗೌಡ ಪರವಾನೋಡಿದಲೆಂದು. ಹದನಾವ ದೊರೆತಾನ ಕಣ್ಣದಿ. ಹದನಾವ ದೊರೆತಾನ ಕಣ್ಣದಿ. ಮೊದಲಿದ್ದ ರಾಯಣ್ಣ ಕಿತಾವನ ದೋಣೆ. ಅದಕ್ಕೆ ಸ್ವಾಮಿ, ನಿಮ್ಮ ಎಣಿಕೆ ನಿಜವಾದದ್ದು. ಆದರೆ ನಾನು ತಪ್ಪು ಮಾಡಿಲ್ಲ. ನಿಮ್ಮ ಬಳಿ ಕೈ ಮುಗಿದು ವಿಚಾರವನ್ನು ತಿಳಿಸುತ್ತೇನೆ. ನಿಮ್ಮ ವಿರುದ್ಧ ಹೋರಾಡುವಂತೆ ಆಂಗ್ಲರ ಸೈನ್ಯವನ್ನು ಹಿಮ್ಮೆಟ್ಟಿಸಬೇಕೆನ್ನುವ ಮಹತ್ವಾಕಾಂಕ್ಷೆಯಿಂದ ಸಂಗೊಳ್ಳಿ ರಾಯಣ್ಣ ಅವರ ಸಹಕಾರಕ್ಕೆ ಲಿಖಿತ ರೂಪದ ಪತ್ರವನ್ನು ಬರೆದಂತು ಸತ್ಯ. ಆದರೆ ಅದಕ್ಕೆ ಪ್ರತಿಯಾಗಿ ಯಾವುದೇ ತೀರ್ಮಾನವಾಗಲಿ ಪ್ರತ್ಯುತ್ತರವಾಗಲಿ ನಾನು ಕೊಡಲಿಲ್ಲ. ದೇವರ ಸಾಕ್ಷಿಯಾಗಿ ನನ್ನ ಮಾತುಡಿದ ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲದೆ ಹೋದರೆ ನಿಮ್ಮ ಯಾವ ಶಿಕ್ಷೆಗೂ ನಾನು ಸಿದ್ಧನಿದ್ದೇನೆ. ಬಿಡು, ನಿಮ್ಮ ಮಾತಿನ ಮೇಲೆ ನಂಬಿಕೆ ಇದೆ ನಮಗೆ. ನಾಳೆ ನೇರವಾಗಿ ಧಾರವಾಡಕ್ಕೆ ಬನ್ನಿ. ಅಲ್ಲಿ ಬಹದ್ದೂರಿಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಏನಾದರೂ ತಂತ್ರವನ್ನು ಹೆಣದೆ ಅಂತಾದರೆ ನಿನಗೆ ಅಪಾಯ ಬಿಟ್ಟಿದ್ದಲ್ಲ. ಸರಿ. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ಅಂತಾದರೆ ಆ ಮುಳ್ಳು ಯಾರು? ರಾಯಣ್ಣನ ಆಪ್ತರಿಂದಲೇ ಆತನ ತಂತ್ರಗಳನ್ನು ತಿಳಿದುಕೊಂಡು ಆತನ ಬದುಕಿಗೆ ಪೂರ್ಣ ವಿರಾಮ ಇಳಿಸುತ್ತೇನೆ. ಹುಲಿಯಲಿ ರಾಯಣ್ಣನನು ನಿಜ ಬಲೆಗೆ ಕೆಡಹಲು ಲಕ್ಕನೆಂಬವನ ಕಳುಹಿದರು. ಖಳನೊಳವ ತಿಳಿಯದೆ ಹೋದ ನಾವೀರ. ಸಲಿಲದಲ್ಲಿ ತಾಮಿಂದು ಕಡುಗವ ಗೆಳೆಯ ಲಕ್ಕನಿಗಂದು ನೀಡಿರೆ. ಗಳಿಲನಪ ನೋಡಿದನು ಬಂದಿದಲಿವನ ಕಳಪಡೆಯ. ಗಳಿಲನಪ ನೋಡಿದನು ಬಂದಿದಲನ ಕಳಪಡೆಯ. ತಾಯಿ ಭಾರತಾಂಬೆ ಎಂತಹ ಪರಿಸ್ಥಿತಿ ತಂದೊಡ್ಡಿದೆ ಅಮ್ಮ. ಭಾರತ ಎನ್ನುವ ಈ ಪುಣ್ಯ ಧರಿತ್ರೆಯಲ್ಲಿ ಇಂತಹ ಮೋಸದ ಯುದ್ಧ ನಡೆಯುತ್ತಿದೆಯಲ್ಲ ತಾಯಿ. ರಾಮಕೃಷ್ಣರು ಜನಿಸಿದ ಈ ಪುಣ್ಯ ಭೂಮಿಯಲ್ಲಿ ಸರೋವರದಲ್ಲಿ ಸ್ನಾನ ಮಾಡುವ ಸಮಯವನ್ನು ಪರಿಕಿಸಿ ನನ್ನನ್ನು ಬಂಧಿಸಿದಿರಾ? ಯಾರು ಈ ಕೃತ್ಯವನ್ನು ಮಾಡಲು ಪರಕೀಯರಿಗೆ ಸಹಕಾರಿಯಾದವನು? ಲಕ್ಕ, ಎಂತಹ ಕೆಲಸ ಮಾಡಿಬಿಟ್ಟೆಯಪ್ಪ. ನನ್ನ ಜೀವದ ಸ್ನೇಹಿತನಾಗಿ ಇಂತಹ ಕೆಲಸ ಮಾಡಬಹುದೇ? ನನ್ನ ತಾಯಿ ನನಗಿಂತಲೂ ನಿನ್ನನ್ನೇ ಮಗನೆನ್ನುವ ಮಮಕಾರದಿಂದ ಕೈತುತ್ತು ನೀಡಿದವಳು. ಅದರ ಋಣವನ್ನು ಮರೆತು ಇಂತಹ ಕೃತ್ಯವನ್ನು ಎಸಗಿದೆಯಾ ಪಾಪಿ? ನಿಮ್ಮಂತ ದೇಶದ್ರೋಹಿಗಳಿಂದಲೇ ಭಾರತ ಇಂದು ಕೆಂಪು ಮೂತಿಯ ಪರಕೀಯರ ಕೈಸೆರೆಯಾಗಿದ್ದಾಳೆ. ಕೇವಲ ಹಣದ ಆಮಿಷಕ್ಕೆ ಒಳಗಾಗಿ ನಿನ್ನನ್ನೇ ಮಾರಿಕೊಂಡೆಯ? ಥೂ ಪಾಪಿ, ನಿನ್ನ ಮುಖ ನೋಡಲು ಅಸಹ್ಯ ಎನಿಸುತ್ತಿದೆ. ಎಲ್ಲ ರಾಯಣ್ಣ, ಇನ್ನು ನೀನು ನಮ್ಮ ಸೆರೆ. ನೀನು ಮಾಡಿದ ತಪ್ಪಿಗೆ ತಕ್ಕುದಾದ ಶಿಕ್ಷೆ ಆಗುತ್ತದೆ. ಒಳ್ಳೆಯ ಮಾತಿನಿಂದ ತಪ್ಪನ್ನು ಒಪ್ಪಿದರೆ ಲೇಸು, ಇಲ್ಲ ನಿನಗೆ ಮರಣದಂಡನೆಯೇ ಗತಿ. ಮುಚ್ಚು ಬಾಯಿ. ಆಂಗ್ಲರ ಎಂಜಿಲ ಕಾಸಿಗೆ ನಾಲಿಗೆ ಚಾಚುವಂತ ಹೇಳಿ ದೇಶದ್ರೋಹಿ ನಾನಲ್ಲ. ಇಂದು ನಾನು ಸತ್ತರೆ ಮುಂದೆ ಅದೆಷ್ಟೋ ರಾಯಣ್ಣರಿಗೆ ಸ್ಫೂರ್ತಿಯಾದೀತು. ಒಬ್ಬ ರಾಯಣ್ಣ ನಿಮ್ಮನ್ನು ಇಷ್ಟು ನಡಗಿಸಿದ್ದಾನೆ ಅಂತ ಹೇಳಿದರೆ ನಮಗೆ ನಾವೇ ತೃಪ್ತಿ ತಟ್ಟಿಕೊಳ್ಳಬೇಕು. ನಾವು ಸತ್ತ ನಂತರ ರಾಷ್ಟ್ರ ಧ್ವಜದಿಂದ ಸಿಗುವ ಗೌರವ ಬಯಸುವ
ಪಾಲಿಸುತ್ತೇವೆ ವಿನಃ ನಿಮ್ಮ ಹಣವಲ್ಲ. ನಿಮ್ಮ ಅಂತ್ಯದ ಕಾಲ ಬಂದೇ ಬರುತ್ತದೆ. ನೊಂದ ಜನರು ನಿಮ್ಮ ವಿರುದ್ಧ ನಿಮ್ಮನ್ನು ಆಂಗ್ಲರನ್ನು ಇಲ್ಲಿಂದ ಬಗ್ಗು ಬಡಿಯುತ್ತಾರೆ. ಹುಟ್ಟಿದ ಮನುಷ್ಯ ಸಾಯಲೇಬೇಕು. ಈ ದೇಹ ನಶ್ವರ. ನಾವು ಮಾಡಿದ ಕೀರ್ತಿ ಎನ್ನುವುದು ಶಾಶ್ವತ. ನಿಮ್ಮಲ್ಲಿ ಸಾಮರ್ಥ್ಯ ಇದ್ದರೆ ಹಿಡಿದಿರುವ ಕೈಯನ್ನು ಒಮ್ಮೆ ಬೆಳೆಸಿ. ಮಾತನಾಡುತ್ತಾ ಬಿಟ್ಟರೆ ಮುಗಿಯುವುದಿಲ್ಲ. ಎಳೆದುಕೊಂಡು ಹೋಗಿ. ಜೈ ಭಾರತಾಂಬೆ, ಜೈ ಭಾರತಾಂಬೆ, ಜೈ ಭಾರತಾಂಬೆ. ಸಿರಿದರಣಿ ಕಿತ್ತೂರ ಹುಲಿಯಂಬ ಸನ್ನೊಡದ ವದರಾಂತ ಸಂಗೊಳ್ಳಿ ರಾಯಣ್ಣ ಸನ್ನುದದ ಬೆದರಾಂತ ಸಂಗೊಳ್ಳಿ ರಾಯಣ್ಣ ತನ್ನ ಪ್ರಾಣವ ಮಿಥ ಭಾರತಾಂಬಿಕೆಗಾಗಿ ತನ್ನ ಪ್ರಾಣವನಿತ ಭಾರತಾಂಬಿಕೆಗಾಗಿ ಪುಣ್ಯಕಥೆ ಅಮರವಾಯಿತು. ಈ ಪುಣ್ಯಕಥೆಯು ಅಮರವಾಯಿತು. ಕುಮುದರ ಲೋಚನೆಗೆ ಕಾಮಾರಿ ನಾಯಕಿಗೆ ವಿಮಲ ಕೋಮಲ ಗಾದೆ ಶರ್ವಾಣಿಗೆ ಶಂಕರನ ಪ್ರೀತೆಗೆ ಜಗದಂಬ ಮಾತೆಗೆ ಹರಿವಾದನು ಮೂಕಾಂಬಿಕೆ ಜಯ ಮಂಗಳ ನಿತ್ಯ ಶುಭ ಮಂಗಳ. ಆದಿದೇವ ಜಗಲಾಗಮ ಬೋಧಿತ ಯಾದವ ಕುಲ ಮೋಹನ ರೂಪ ವೇದೋದಾಯಕ ತಿರುಪತಿ ವೆಂಕಟ ವೇಣು ನಾರಾಯಣ ನಮೋ ನಮೋ ನಾರಾಯಣ ತೇ ನಮೋ ನಮೋ ನಾರದ ಜನ್ಮದ ನಮೋ ನಮೋ ತಾತಯ್ಯ ತ್ವರಿಂದರೇ. ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಮಧುಸೂದನ ಮಂಗಳಂ ದೇವಕೀ ಪುತ್ರೋ ಮಂಗಳಂ ಗರುಡಧ್ವಜ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ.